press the bell icon on the YouTube app and never miss another update. Hello my dear students, how are you? I hope all are fine. In our previous class, we have studied about the lesson means of transport. Yes children, so now in this class, we have studied means of transport lesson summary. Understood? Yes, we already know that the early human being called man was staying in the forest, and also he was eating raw food, for example meat, vegetables, fruits, leaves, like that. He lives in caves and he would migrate in search of food. ಸೊ ಅವನು ಏನು ಮಾಡ್ತಾ ಇದ್ದ ಅಂದರೆ ಕಾಡಲ್ಲಿ ವಾಸ ಮಾಡ್ತಾ ಇದ್ದ, ರಾ ಫುಡ್ಡನ್ನು ತಿಂತಾ ಇದ್ದ, ಜೊತೆಗೆ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಅವನು ಫುಡ್ಗೋಸ್ಕರ ಏನು ಮಾಡ್ತಾ ಇದ್ದ, ಹಿ ಮೂವ್ಸ್ ಪ್ಲೇಸ್ ಟು ಪ್ಲೇಸ್ ಆ್ಯಂಡ್ ಡೇ ಬೈ ಡೇ, ದಿನ ಕಳೆದ ಹಾಗೆಲ್ಲ ಏನು ಮಾಡ್ದ ಅವನು, ಹಿ ಟೇಮ್ಡ್ ಅನಿಮಲ್ಸ್. ಸೊ ಚಿಲ್ಡ್ರನ್, ಹಿಯರ್ ಟೇಮ್ಡ್ ಮೀನ್ಸ್ ಸಾಕುವುದು, ಹೈನುಗಾರಿಕೆ, ಪ್ರಾಣಿಗಳನ್ನು ಸಾಕುವಂತಹ ಕೆಲಸ. ಅಂಡರ್ಸ್ಟುಡ್? ಡೇ ಬೈ ಡೇ ಹಿ ಟೇಮ್ಡ್ ಅನಿಮಲ್ಸ್ ಆಲ್ಸೋ. ಆ್ಯಂಡ್ ಆ್ಯಸ್ ದ ಡೇ ಪಾಸ್ಟ್, ದಿನ ಕಳೆದಾಗೆಲ್ಲ ಏನು ಮಾಡ್ದ ಅವನು, growing his own foods like rice, paddy, wheat, grains. Understood? ತನ್ನ ಊಟವನ್ನು ತಾನೇ ಅಂದರೆ ವ್ಯವಸಾಯ ಮಾಡೋದನ್ನು ಕಲಿತ. ಅಂಡರ್ಸ್ಟುಡ್? ಸೊ ವಾಟ್ ಹಿ ಗಾಟ್ ಫ್ರಮ್ ಗ್ರೋಯಿಂಗ್, ಅವನು ಏನು ಬೆಳೆದಿದ್ನಲ್ವ ಆ ಒಂದು ಗ್ರೇನ್ಸ್ನ ಅಥವಾ ಕ್ರಾಪ್ಸ್ ಆರ್ ಗೂಡ್ಸ್, ಸೊ ಅದನ್ನು ಏನು ಮಾಡ್ದ ಅಂತ ಹೇಳಿದ್ರೆ, he used tamed animals to transport to one place to another. ಅವನು ಸಾಕಿರೋ ಅಂಥ ಪ್ರಾಣಿಗಳನ್ನೇ ಬಳಸಿಬಿಟ್ಟು ಆ ಒಂದು ಗೂಡ್ಸನ್ನು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಅವನು ಶಿಫ್ಟ್ ಮಾಡ್ತಾ ಇದ್ದ ಅಲ್ವಾ? ಎಸ್. ಆ್ಯಂಡ್ ವೆನ್ ಹಿಟ್ ಬಿಕಮ್ ಗೂಡ್ಸ್ ಮೋರ್, ಅವನು ಬೆಳೆದಿರೋ ಅಂಥ ವಸ್ತು ಅಥವಾ ಫುಡ್, ಗ್ರೇನ್ಸ್ ಜಾಸ್ತಿ ಆಯಿತು ಅಂದರೆ ಏನಾಗ್ತಿತ್ತು, ಅವನಿಗೆ ಆ ಕ್ಯಾರಿ ಮಾಡೋದು ಅವನಿಗೆ ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಇನ್ ದಟ್ ಟೈಮ್ ಈ ಇನ್ವೆನ್ಷನ್ ಅಂದರೆ ಆವಿಷ್ಕಾರ, ಈ ಇನ್ವೆಂಟೆಡ್ ವೀಲ್, ಚಕ್ರವನ್ನು ಕಂಡುಹಿಡ್ಕೊಂಡ. ಸೊ ಇಟ್ ಬಿಕಮ್ ಈಸಿ. ಅಂಡರ್ಸ್ಟುಡ್? ಲೈಕ್ ದಟ್, ಸೊ ಅರ್ಲಿ ಹ್ಯೂಮನ್ ಬೀಯಿಂಗ್ ಟ್ರಾವೆಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ಈ ರೀತಿ ಅವನೇನು ಮಾಡ್ದ, ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಅವನು ಶಿಫ್ಟ್ ಆಗೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಲ್ವಾ ಮಕ್ಕಳೇ? ಸೊ ಎಸ್, ನಾವು ಹೌ ವಿ ಕಾಲ್ಡ್ ಮ್ಯಾನ್ ಇಸ್ ಅ ಸೋಷಿಯಲ್ ಬೀಯಿಂಗ್ ಅಂತ ಹೇಳಿದೆ ನಾನು. ಸೊ ಮ್ಯಾನ್ ಇಸ್ ಅ ಸೋಷಿಯಲ್ ಬೀಯಿಂಗ್, ಹಿ ಈಸ್ ಲಿವ್ ಇನ್ ಅ ಸೊಸೈಟಿ. ಅವನು ಸಮಾಜದಲ್ಲಿ ಬದುಕೋದಕ್ಕೆ ತುಂಬ ಇಷ್ಟಪಡ್ತಾ ಇದ್ದ, ಬಿಕಾಸ್ the people around him, where the people around him, for example family, friends and neighbors, relatives, like that. ಸೊ ಒಂದು ಸಮಾಜದಲ್ಲಿ ಅವನು ಇರೋದಕ್ಕೆ ಇಷ್ಟಪಡ್ತಾ ಇದ್ದ. ಅವನ ಸುತ್ತಮುತ್ತ ಅವನ ರಿಲೇಟಿವ್ಸ್ ಆಗಲಿ, ಅವನ ಫ್ಯಾಮಿಲಿ ಆಗಲಿ, ಅಥವಾ ಅವನ ಸಿಸ್ಟರ್ ಆಗಲಿ, ಬ್ರದರ್ ಆಗಲಿ, ಸೊ ಅವರುಗಳ ಜೊತೆಗೆ ಇರೋದನ್ನು ಕಲಿತ ಅವನು ಅಲ್ವಾ? ಸೊ ಆ್ಯಂಡ್ he meets many peoples in his everyday life. ಪ್ರತಿನಿತ್ಯ ಅವನೇನು ಪ್ರತಿ ಒಂದು ದಿನಗಳಲ್ಲೂ ಅವನ ಒಂದು ಲೈಫಲ್ಲಿ ಹೊಸ ಒಂದು ಆವಿಷ್ಕಾರ ಆಗಲಿ, ಹೊಸ ಒಂದು ಯೋಚನೆಗಳನ್ನಾಗಲಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಲ್ವಾ ಮಕ್ಕಳೇ? ಎಸ್. ಆ್ಯಂಡ್ ಹೀ ಟ್ರಾವೆಲ್ ಟು ಮೀಟ್ ಹಿಸ್ ಫ್ರೆಂಡ್ಸ್, ರಿಲೇಟಿವ್ಸ್, ಆ್ಯಂಡ್ ಆಲ್ಸೋ ಹೀ ಟ್ರಾವೆಲ್ ಟು got jobs
education and recreation and business. So it means he travels to get education. ಅವನು ಯಾಕೆ ಮತ್ತೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಯಾವ ಕಾರಣಕ್ಕೆ ಅವನು ಹೋಗ್ತಾ ಇದ್ದ ಅಂತ ಹೇಳಿದ್ರೆ ಎಜುಕೇಷನನ್ನು ತಗೊಳ್ಳೋದಕ್ಕೆ, ಮತ್ತು ಜಾಬನ್ನು ಹುಡ್ಕೊಂಡು ಹೋಗ್ತಾ ಇದ್ದ. ರಿಕ್ರಿಯೇಷನ್ ಅಂದರೆ ಮನೋರಂಜನೆಗೆ, ಫಾರ್ ಎಕ್ಸಾಂಪಲ್ ಪಿಕ್ನಿಕ್ ಸ್ಪಾಟ್ ಅಂತ ನಾನು ಹೇಳಿದೆ. ಅವನಿಗೇನಾದರೂ ಹೊರಗಡೆ ಒಂದು ಮನೋರಂಜನೆ ಬೇಕಪ್ಪ ಅಂತ ಹೇಳಿದಾಗ ಅವನೇನು ಮಾಡ್ತಾ ಇದ್ದ, ಈ ಫಾರೆಸ್ಟ್ ಟ್ರೆಕ್ಕಿಂಗ್ ಮಾಡೋದಾಗಲಿ ಅಥವಾ ಪಿಕ್ನಿಕ್ ಸ್ಪಾಟ್ಗಳಿಗೆ ಹೋಗೋದಾಗಲಿ ಅಥವಾ ಹಿಸ್ಟೋರಿಕಲ್ ಆ ಒಂದು ಏನು ಹೇಳ್ತೀವಿ ನಾವು ಮನೋರಂಜನೆಗೋಸ್ಕರ ಅವನು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಹೋಗೋದಕ್ಕೆ ಅವನು ಪ್ರಾರಂಭ ಮಾಡ್ತಾನೆ. ಆ್ಯಂಡ್ ಬಿಸ್ನೆಸ್ ಪರ್ಪಸ್. ಸೊ ಕೆಲವೊಂದು ಸರಿ ನಾವು ಇರೋವಂಥ ಜಾಗದಲ್ಲಿ ನಾವು ಯಾವ ಒಂದು ದುಡಿಮೆಯನ್ನು ಮಾಡೋದಕ್ಕೆ ಆಗೋದಿಲ್ಲ. ಆವಾಗ ಏನು ಮಾಡ್ತಾನೆ ಮನುಷ್ಯ, ಬೇರೆ ಒಂದು ಆಸರೆಯನ್ನು ಅವನು ಪಡ್ಕೊಂಡು ಏನು ಮಾಡ್ತಾನೆ, ಬೇರೆ ಸ್ಥಳಕ್ಕೆ ಹೋಗಿ ಅವನು ಒಂದು ದುಡಿಮೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಎಷ್ಟೊಂದು ಜನ ನಾವೀಗ ನೋಡಿರೋ ಪ್ರಕಾರ ನಾವಿರೋವಂಥ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಿ ದುಡಿದು ತರೋ ಅಂಥದ್ದನ್ನು ನಾವು ನೋಡಿದ್ದೀವಿ ಅಲ್ವಾ ಮಕ್ಕಳೇ? ಎಸ್. ಸೊ ದ ಮೀನ್ಸ್ ಆಫ್ ಟ್ರಾವೆಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್, ಹೀಗೆ ಅಲ್ಲಿ ಹ್ಯೂಮನ್ ಬೀಯಿಂಗು ಟ್ರಾವೆಲ್ ಮತ್ತು ಟ್ರಾನ್ಸ್ಪೋರ್ಟನ್ನು ಅವನು ತಿಳ್ಕೊಂಡಿದ್ದಾನೆ. ಸೊ in the next topic, the different means of transport. The different means of transport ಅಲ್ಲಿ ನಾವು ಎಷ್ಟು ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟನ್ನು ನೋಡ್ತೀವಿ ಅಂದರೆ 4 types of transport. One is roadways and railways, airways and waterways. We already learnt in previous class. Yes. So in our India, in our country, a good network of roadways, railways and airways and waterways. Yes children, so these are the 4 main types of transport system. Yes. And first one, roadways. So roadways anta helidre enagadre, so roadways means the vehicles which run on roads are called roadways. ಸೊ ಯಾವ ವಾಹನಗಳು ನೆಲದ ಮೇಲೆ ಮೂವ್ ಆಗುವಂಥದ್ದು ವಾಹನಗಳನ್ನು ರೋಡ್ವೇಸ್ ಅಂತೇಳಿ ಕರಿತೀವಿ. ಅಂಡರ್ಸ್ಟುಡ್? ವಿಚ್ ವೆಹಿಕಲ್ಸ್ ರನ್ ಆನ್ ರೋಡ್ಸ್ ಆರ್ ಕಾಲ್ಡ್ roadways. Understood? For example, bicycle, scooter, auto rickshaw, bus, car, etc. ಸೊ ಈ ವಾಹನಗಳು ಏನಪ್ಪ ಮಾಡ್ತವೆ ಅಂದರೆ ಏನನ್ನು ಕ್ಯಾರಿ ಮಾಡ್ತವೆ? ದೇ ಟೇಕ್ ಪೀಪಲ್ ಟು ಡಿಫ್ರೆಂಟ್ ಪ್ಲೇಸಸ್ ಅಲ್ವಾ? ಇದು ಪೀಪಲ್ ಅಂದರೆ ಜನಸಾಮಾನ್ಯರನ್ನು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಅದು ತಲುಪಿಸುತ್ತೆ ಅಲ್ವಾ ಮಕ್ಕಳೇ? ಆ್ಯಂಡ್ ಆಲ್ಸೋ ಸಮ್ ಹೆವಿ ವೆಹಿಕಲ್ಸ್ ಆಲ್ಸೋ ದೇರ್. ಫಾರ್ ಎಕ್ಸಾಂಪಲ್ ವ್ಯಾನ್ಸ್, ಟ್ರಕ್ಸ್, ಲಾರೀಸ್. ಸೊ ದೀಸ್ ವೆಹಿಕಲ್ಸ್ transport goods by road, heavy goods, bulky goods. ಸೊ ಈ ಗೂಡ್ಸನ್ನು ಹೆವಿ ವೆಹಿಕಲ್ಸ್ ಏನು ಮಾಡುತ್ತೆ, ಕ್ಯಾರಿ ಮಾಡುತ್ತೆ ಅಲ್ವಾ? ಸೊ ರೋಡ್ಸ್ ಆಲ್ಸೋ ಹ್ಯಾವ್ ಹೈವೇಸ್. ನಾನು ಹೇಳಿದೆ ಆಗಲೇ ಹೈವೇಸನ್ನು ಹೊಂದಿರ್ತವೆ ರೋಡ್ಗಳು ಅಂತ. ಸೊ ಹೈವೇಸ್ ಅಂದರೆ ಏನು? ಅ ಮೇನ್ ರೋಡ್. ದಿಸ್ ಮೇನ್ ರೋಡ್ ಒನ್ ಕನೆಕ್ಟಿಂಗ್ ದ ಬಿಗ್ ಸಿಟಿ ಆರ್ ಟೌನ್. ಆ ಒಂದು ಮೇನ್ ರೋಡು ಒಂದು ಬಿಗ್ ಸಿಟಿ, ಫಾರ್ ಎಕ್ಸಾಂಪಲ್ ಬೆಂಗಳೂರು. ಸೊ ನಮ್ಮ ದಾವಣಗೆರೆಯಿಂದ ಬೆಂಗಳೂರಿಗೆ ಕನೆಕ್ಟ್ ಆಗೋವಂಥ ರೋಡನ್ನು ನಾವು ಹೈವೇ ಅಂತೇಳಿ ಕರಿತೀವಿ, ಅಥವಾ ಹುಬ್ಳಿ ಟು ಬ್ಯಾಂಗ್ಳೂರು. ಸೊ ಇದು ಮೇನ್ ರೋಡ್ ಅಂತೇಳಿ ಹೇಳ್ತೀವಿ, ಅಂದರೆ ಹೆದ್ದಾರಿ, ನ್ಯಾಷನಲ್ ಹೈವೇ ಅಲ್ವಾ? ಸೊ ಹೈವೇಸಲ್ಲಿ ಸೊ ದೇರ್ ಆರ್ 2 types ಆಫ್ ಹೈವೇಸ್. ಹೆದ್ದಾರಿಯಲ್ಲಿ ನಾವು 2 types ಆಫ್ ಹೈವೇಸನ್ನು ನೋಡ್ತೀವಿ. ಸೊ ದೇರ್ ಆರ್, one is national highways. So one is national highways and second one is state highways. So national highways,
the most important roads in India we call national highways. ಈ ಹೈವೇ ಅಂದರೆ ನಮ್ಮ ಇಂಡಿಯಾದಲ್ಲಿ ಇರುವಂಥ ಬಹು ಮುಖ್ಯವಾಗಿರುವಂಥ ಹೆದ್ದಾರಿಗಳು. ಸೊ ದಿಸ್ ಕನೆಕ್ಟ್ ಅಂದರೆ ಇದು ಏನಕ್ಕೆ ಕನೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಸ್ಟೇಟ್ ಕ್ಯಾಪಿಟಲ್ಸ್. ಫಾರ್ ಎಕ್ಸಾಂಪಲ್ ಸ್ಟೇಟ್ ಕ್ಯಾಪಿಟಲ್ಸ್ ಅಂತ ಹೇಳಿದ್ರೆ in our India's capital, so Delhi. So here Delhi. State capitals, it's connect between these two states, understood, and Kolkata. So here Kolkata, West Bengal's capitals, and big cities and towns, understood. And also these national highways, there are built and maintained by the central government. ಇದನ್ನು ಯಾವ ಒಂದು ಸಂಸ್ಥೆ ನಮಗೆ ಅದನ್ನು ಮೇಂಟೈನ್ ಮಾಡುತ್ತೆ ಮತ್ತು ಬಿಲ್ಟ್ ಮಾಡುತ್ತೆ ಅಂದರೆ ಸೆಂಟ್ರಲ್ ಗವರ್ನಮೆಂಟ್, ಅಂಡರ್ಸ್ಟುಡ್. ಸೊ ದಿಸ್ ಈಸ್ ಆ್ಯಂಡ್ ಆಲ್ಸೋ ನ್ಯಾಷನಲ್ highways are represented as NH1, NH2, NH3, NH4, NH5 like that. Okay, so many is there. So NH1, NH2, NH3, NH4. So I'll taken Delhi and Kolkata, NH2, understood. And as well as state highway. So state highway, the highways which connect villages to towns. ಒಂದು ವಿಲೇಜಿಂದ ಒಂದು ಟೌನ್ಗೆ ಕನೆಕ್ಟ್ ಆಗುವಂಥ roads. So we call state highways. So these state highways are built and maintained by the state government. ಹೆಂಗೆ ನ್ಯಾಷನಲ್ ಹೈವೇಸ್ನ ಸೆಂಟ್ರಲ್ ಗೌರ್ನಮೆಂಟ್ ನೋಡ್ಕೊಳ್ಳುತ್ತೋ ಅದೇ ರೀತಿ ಸ್ಟೇಟ್ ಹೈವೇಸ್ನ ಯಾವ್ದು ನೋಡ್ಕೊಳ್ಳುತ್ತೆ, ಸ್ಟೇಟ್ ಹೈವೇಸ್ನ ಸ್ಟೇಟ್ ಗೌರ್ನಮೆಂಟ್ ನೋಡ್ಕೊಳ್ಳುತ್ತೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ಕನ್ಸ್ಟ್ರಕ್ಷನ್ ರೋಡ್ಸ್. ಸೊ ನಾವು ಕನ್ಸ್ಟ್ರಕ್ಷನ್ ರೋಡ್ಸ್ನ ನೋಡೋದಾದರೆ ಅದರಲ್ಲಿ ನಾವು ವಿ ಕ್ಯಾನ್ ಸಿ ಟೂ ಟೈಪ್ಸ್ ಆಫ್ ರೋಡ್ಸ್. One is metalled road, we also called pakka road. There are made up of stone, cement and tar, alva. And another one road, unmetalled road. Understood children? Unmetalled road, there are not made up of cement or stone and tar, understood. So there are rough and also can sustain less weight. Sustain means here capacity, adu kadame capacity ana hondirutte alva. So as compared to metalled road, understood. So ee ಅನ್ಮೆಟಲ್ಡ್ ರೋಡ್ನ ಆಲ್ಮೋಸ್ಟ್ ಅಲ್ಲಿ ನಾವು ಎಲ್ಲಿ ನೋಡ್ತೀವಪ್ಪ ಅಂತ ಹೇಳಿದ್ರೆ ವಿಲೇಜಸ್. ಆ ಒಂದು ವಿಲೇಜ್ ಕಡೆಗೆ ನಾವು ಹೋಗುವಾಗ ನಮಗೆ ಅದು ಅನುಭವನೂ ಆಗಿದೆ ಅಲ್ವಾ? ಎಸ್. ಸೊ ದಿಸ್ ಈಸ್ ರೋಡ್ವೇಸ್. ಸೊ ಇನ್ ಯುವರ್ ಟೆಕ್ಸ್ಟ್ ಬುಕ್ ದೇ ಆರ್ ಗಿವನ್ ಒನ್ ಮ್ಯಾಪ್, ಪೇಜ್ ನಂಬರ್ 95. ಅಂಡರ್ಸ್ಟುಡ್? ಸೊ ದೇರ್ ಆರ್ ದ ಮೇಜರ್ ರೋಡ್ಸ್ ದಟ್ ವಿ ಹ್ಯಾವ್ ಇನ್ ಅವರ್ country, major roads in our country. Yes. And also the double line, they are given double line, so that are major roads and a single other roads. Understood? Already I shown one example, Delhi to Kolkata. So Delhi is our national capital, in our country capital, and also Kolkata, the West Bengal's capital. And also in your textbook, page number 96. So they given one test yourself. ನಿಮಗೆ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ, ಟೆಸ್ಟ್ ಯುವರ್ ಸೆಲ್ಫ್ ಅಂತೇಳಿ ಅಲ್ವಾ? ಸೊ ಅಲ್ಲಿ ಒಂದು ನೀವೇ ಮಾಡಬೇಕು. ಅದನ್ನು ನಾನು ಇವಾಗ ಇಲ್ಲಿ ತೋರಿಸ್ತೀನಿ, ನೀವು ಅದನ್ನು ಮತ್ತೆ ಮನೇಲಿ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಆನ್ ದ ಮ್ಯಾಪ್ ಆಫ್ ಇಂಡಿಯಾ ಶೋಯಿಂಗ್ ದ ನ್ಯಾಷನಲ್ ಹೈವೇಸ್, ಆನ್ ದ ಮ್ಯಾಪ್ ಆಫ್ ದ ಇಂಡಿಯಾ
ಶೋಯಿಂಗ್ ದ ನ್ಯಾಷನಲ್ ಹೈವೇಸ್. ಅದು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಇವಾಗ ಈ ಬೋರ್ಡ್ ಮೇಲೆ ಮ್ಯಾಪನ್ನು ಡ್ರಾ ಮಾಡಿದ್ದೀನಿ. ಸೊ ಇದನ್ನು ನೀವು ನೋಡ್ಕೊಳ್ಳಿ. ಸೊ ದಿಸ್ ಇಸ್ ಅ ನಾರ್ತ್ ಇಂಡಿಯಾ ಆ್ಯಂಡ್ ಅ ಸೌತ್ ಇಂಡಿಯಾ, ವೆಸ್ಟ್ ಆ್ಯಂಡ್ ಈಸ್ಟ್. ಓಕೆ, ಆ್ಯಂಡ್ ಫಸ್ಟ್ ನ್ಯಾಷನಲ್ ಹೈವೇಸ್, ಫಸ್ಟ್ ಒನ್ ನ್ಯಾಷನಲ್ ಹೈವೇಸ್, ಡೆಲ್ಲಿ ಟು ಅಮೃತ್ಸರ್. So already I told Delhi is, Delhi is so India's capital, our country capital, alva. So then Amritsar, where it will come, Amritsar, Punjab, understood? So here I will show you Punjab, understood? Punjab. So I will write Amritsar, but Amritsar ಎಲ್ಲಿ ಬರುತ್ತಪ್ಪ ಅಂದರೆ ಯಾವ ಸ್ಟೇಟಲ್ಲಿ ಬರುತ್ತೆ ಅಂದರೆ ಪಂಜಾಬಲ್ಲಿ ಬರುತ್ತೆ. ಅಂಡರ್ಸ್ಟುಡ್? ನಾವು ಲೊಕೇಟ್ ಮಾಡೋದು ಪಂಜಾಬಲ್ಲಿ. ಸೊ ಅಮೃತ್ಸರ್, ಅಂಡರ್ಸ್ಟುಡ್? ಸೊ ಹೇಗೆ ನಾವು ಇದನ್ನು ಕನೆಕ್ಟ್ ರೋಡು ಅಮೃತ್ಸರ್ ಟು ಡೆಲ್ಲಿ ಟು ಅಮೃತ್ಸರ್, ನಾವು ಹೆಂಗೆ ಇದನ್ನು ನಾವು ಶೋ ಮಾಡಿ ರೆಪ್ರೆಸೆಂಟ್ ಮಾಡಿ, ಟ್ರೇಸ್ ದ ಫಾಲೋಯಿಂಗ್ ಆ್ಯಂಡ್ ನ್ಯಾಷನಲ್ ಹೈವೇಸ್ ಯೂಸಿಂಗ್ ದ ಡಿಫ್ರೆಂಟ್ ಕಲರ್ಸ್ ಅಂತೇಳಿ ಹೇಳಿದ್ದಾರೆ. ಸೊ ಇದು ಕನೆಕ್ಟ್. ಸೊ ಮೇಜರ್ ರೋಡ್ I will show like this. So the major road between these two capitals. So this is also capital and this is also capital. Between these two capitals, which are the main cities connected there. ಹಾಗಾದರೆ ಈ ಮಧ್ಯದಲ್ಲಿ ಯಾವ್ಯಾವ ಪ್ಲೇಸು ಕನೆಕ್ಟ್ ಆಗುತ್ತೆ? ಅಂಡರ್ಸ್ಟುಡ್? ಸೊ ಪಾನಿಪತ್, ಕರ್ನೂಲ್, ಅಂಬಾಲಾ ಆ್ಯಂಡ್ ಲೂಧಿಯಾನ, ಈ ಮೇನ್ ಸಿಟೀಸು ಈ ಒಂದು ಹೈವೇಸಲ್ಲಿ, ನ್ಯಾಷನಲ್ ಹೈವೇಸಲ್ಲಿ ಕನೆಕ್ಟ್ ಆಗುತ್ತೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೆಕೆಂಡ್ ಒನ್, ಡೆಲ್ಲಿ ಟು ಕೋಲ್ಕತ್ತಾ. ಆಲ್ರೆಡಿ ಐ ಶೋನ್ ಹಿಯರ್, ಡೆಲ್ಲಿ ಟು ಕೋಲ್ಕತ್ತಾ. So which main cities are connected in between these two capitals? Agra, Allahabad, Varanasi, Asansol. Understood children? So Delhi also capital and Kolkata, West Bengal capital. Yes. And third one, Delhi to Mumbai. So Mumbai, Maharashtra's capital, where it will come in our Indian map? So here. Okay, Mumbai. So Delhi to Mumbai. In between these two capitals, which are the main cities connect between these two capitals? Agra, Gwalior, Indore and Nasik. Understood? So Agra, Gwalior, Indore and Nasik. So ಈ ಪ್ಲೇಸ್ಗಳು ಕನೆಕ್ಟ್ ಆಗುತ್ತೆ ಡೆಲ್ಲಿ ಟು ಮುಂಬೈ. ಮುಂಬೈ ಇಸ್ ಮಹಾರಾಷ್ಟ್ರಸ್ ಕ್ಯಾಪಿಟಲ್. ಅಂಡರ್ಸ್ಟುಡ್? ಆ್ಯಂಡ್ ನೆಕ್ಸ್ಟ್ ಒನ್, ಡೆಲ್ಲಿ ಟು ಚೆನ್ನೈ. Delhi to Chennai. Chennai is the capital of Tamil Nadu. Understood? Tamil Nadu. So it will come here. Chennai. Understood children? Chennai. Delhi to, see here, Delhi to Chennai. So between these two capitals, which are the main cities connecting these two capitals? ಯಾವ main cities connect ಆಗುತ್ತೆ? Pune, Kolhapur, Dharwad and Bangalore. Okay, Pune, Kolhapur, Dharwad and Bangalore. Understood? Bangalore. So Karnataka's capital Bangalore. Understood children? Yes. And
Fifth one, Varanasi to Kanyakumari. Where it will come, Varanasi? Uttar Pradesh. Understood? Uttar Pradesh. I will show here. Uttar Pradesh. Varanasi to Kanyakumari. So, last, bottom, Kanyakumari. Between these two capitals, so main national highway, so Varanasi to Kanyakumari. Understood? Varanasi to Kanyakumari, main cities Rewa, Nagpur, Hyderabad and Salem. Understood? Rewa, Nagpur, Hyderabad and Salem. And Mumbai to Kolkata. So Mumbai to Kolkata. Already I shown Mumbai and already I shown Kolkata. Maharashtra's capital and West Bengal's capital. Between these two capitals, which are the main cities, Aurangabad, Nagpur, Raipur and Kharagpur. These main cities connect between these two capitals, Mumbai to Kolkata. Understood, children? Now, last, Delhi to Dibrugarh. So, Dibrugarh means where it will come? Dibrugarh means Assam. It's this east. So, northeast, Assam, seven sisters. Now, we seven sisters na ee part alashtre now mention ಮಾಡ್ತೀವಿ. Seven sisters. Understood? Assam, Dibrugarh, where it will come? Dibrugarh means Assam. So, I will show here. Understood? Dibrugarh. So, Dibrugarh, it means Delhi. See here, all national highways, almost all national highways connect main this capital. In our country capital, Delhi. So, Delhi to Dibrugarh. Between these two capitals, which are the main cities connecting these two capitals, Allahabad, Patna, Siliguri and Guwahati. So, like this, we mention in our showing the national highways in our country. So, ಈ ರೀತಿ ನಾವು ಏನು ಮಾಡ್ತೀವಿ, ನ್ಯಾಷನಲ್ ಹೈವೇಸ್ ಕನೆಕ್ಟ್ ಆಗುವಂಥದ್ದನ್ನು ನಾವು ಇವಾಗ ನೋಡಿದ್ವಿ. ಸೊ, ಡೆಲ್ಲಿ ಟು ಮುಂಬೈ, ಡೆಲ್ಲಿ ಟು ಕೋಲ್ಕತ್ತಾ, ಡೆಲ್ಲಿ ಟು ದಿಬ್ರುಗರ್ ಆ್ಯಂಡ್ ಅಮೃತ್ಸರ್, ಡೆಲ್ಲಿ ಟು ಚೆನ್ನೈ ಆ್ಯಂಡ್ ಡೆಲ್ಲಿ ಟು ಅಮೃತ್ಸರ್, like that. Understood, children? Okay, this is the roadways. So, our country is the very popular, ಅಂದರೆ ನಮ್ಮ ಕಂಟ್ರಿ ತುಂಬ ಪಾಪ್ಯುಲರ್ ಯಾವ ಟ್ರಾನ್ಸ್ಪೋರ್ಟಿಗೆ ಅಂತ ಹೇಳಿದ್ರೆ ರೋಡ್ವೇಸ್. ಅಂಡರ್ಸ್ಟುಡ್? ಸೊ, ಐ ವಿಲ್ ಗೋ ನೆಕ್ಸ್ಟ್ ಟಾಪಿಕ್, ರೈಲ್ವೇಸ್. ಅಂಡರ್ಸ್ಟುಡ್? ಸೊ, ಇನ್ ಅವರ್ ಕಂಟ್ರಿ, India has one of the largest railway network in Asia. Our continent, Asia. Largest network ಅನ್ನು ಹೊಂದಿದೆ ರೈಲ್ವೇಸ್. ಸೆಕೆಂಡ್, ಇಟ್ means of transport ಅಲ್ಲಿ ರೈಲ್ವೇಸ್ ಅಂತ ಹೇಳಿದ್ರೆ ಲಾರ್ಜೆಸ್ಟ್ ನೆಟ್ವರ್ಕ್ ಅನ್ನು ಹೊಂದಿದೆ ಅಲ್ವಾ. ಸೊ, ರೈಲ್ವೇಸ್ ಕನೆಕ್ಟ್ ಆಲ್ಮೋಸ್ಟ್ ಆಲ್ ಸಿಟೀಸ್ ಆ್ಯಂಡ್ ಟೌನ್ಸ್. ಓಕೆ, ಆ್ಯಂಡ್ the total length of railway in India is 64,000 kilometers. Understood, children? So, ಎಷ್ಟು ನೆಟ್ವರ್ಕನ್ನು ಅಂದರೆ ರೈಲ್ವೆ ನೆಟ್ವರ್ಕ್ ಎಷ್ಟು, ಫಾರ್ ಎಕ್ಸಾಂಪಲ್ ಏನು ಹೇಳ್ತೀವಿ ನಾವು, ಲೆಂತ್
ಉದ್ದ, ಲೆಂತ್ ಅಂತ ಹೇಳಿದ್ರೆ ಎಷ್ಟು 64,000 ಕಿಲೋಮೀಟರ್. ಸೊ ನಾರ್ತ್ ಟು ಈಸ್ಟ್, ಈಸ್ಟ್ ಟು ಸೌತ್, ಸೌತ್ ಟು ವೆಸ್ಟ್. ಅಂಡರ್ಸ್ಟುಡ್? ಎಸ್. ಆ್ಯಂಡ್ ಆಲ್ಸೋ ಸೊ ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್, ಅರ್ಲಿ ಡೇಸ್, ಇಂಡಿಪೆಂಡೆನ್ಸ್ ಸಿಗುವಂಥ ಸಮಯದಲ್ಲಿ, ಅಟ್ ದ ಟೈಮ್ ಆಫ್ ಇಂಡಿಪೆಂಡೆನ್ಸ್ ಹೌ ಡಿಡ್ ವಿ ರನ್ ದ ಟ್ರೈನ್ ಅನ್ನೋದಾದರೆ ನಾವು ಸ್ಟೀಮ್ ಇಂಜಿನ್ಸನ್ನು ನಾವು ಯೂಸ್ ಮಾಡ್ತಾ ಇದ್ವಿ. ಆದರೆ ಬಟ್ ಸ್ಟೀಮ್ ಇಂಜಿನ್ಸ್ ಆರ್ ನಾಟ್ ಸೋ ಫಾಸ್ಟ್ ಆಸ್ ಕಂಪೇರ್ಡ್ ಟು now we have used diesel and engine. So diesel engines and electric engines ಅಲ್ವಾ. ನಾವು ಇವಾಗ ಯೂಸ್ ಮಾಡ್ತಾ ಇರೋಂಥ ಟ್ರೈನ್ಸ್ ಯಾವುದು? ಡೀಸೆಲ್ ಎಂಜಿನ್ ಮತ್ತು ಎಲೆಕ್ಟ್ರಿಕ್ ಎಂಜಿನ್ಸ್ ಅಲ್ವಾ. ಆ್ಯಂಡ್ ದಿಸ್ ಹ್ಯಾಸ್ ಇನ್ಕ್ರೀಸ್ಡ್. ಈ ಡೀಸೆಲ್ ಇಂಜಿನ್ ಮತ್ತು ಇನ್ನೊಂದು ಯಾವುದು ಎಲೆಕ್ಟ್ರಿಕ್ ಎಂಜಿನ್ ಯೂಸ್ ಮಾಡೋದ್ರಿಂದ ದಿಸ್ ಹ್ಯಾಸ್ ಇನ್ಕ್ರೀಸ್ ದ ಸ್ಪೀಡ್ ಆಫ್ ಟ್ರೈನ್ಸ್. ಅದು ಸ್ಪೀಡನ್ನು ಜಾಸ್ತಿ ಮಾಡುತ್ತೆ, ಆದರೆ ಸ್ಟೀಮ್ ಇಂಜಿನ್ ಸ್ಪೀಡನ್ನು ಜಾಸ್ತಿ ಮಾಡೋದಿಲ್ಲ ಅಲ್ವಾ. ಎಸ್. ಆ್ಯಂಡ್ ಸಮ್ ಟೂ ಟ್ರೈನ್ಸ್ ಆರ್ ವೆರಿ ಫಾಸ್ಟ್ ಮೂವಿಂಗ್ ಟ್ರೈನ್ಸ್, ರಾಜಧಾನಿ ಎಕ್ಸ್ಪ್ರೆಸ್ ಆ್ಯಂಡ್ ಶತಾಬ್ದಿ ಎಕ್ಸ್ಪ್ರೆಸ್. ಆ್ಯಂಡ್ ಡೆಲ್ಲಿ ಆ್ಯಂಡ್ ಕೋಲ್ಕತ್ತಾ ಹ್ಯಾವ್ ಮೆಟ್ರೋ ಟ್ರೈನ್ಸ್ ಆರ್ ಕಮ್ಯೂಟರ್ ಟ್ರೈನ್ಸ್. ಸೊ ಮೆಟ್ರೋ ಟ್ರೈನ್ಸ್ ಅಂದರೆ ಏನು ಇಲ್ಲಿ? ದ ಪರ್ಸನ್ ಹೂ ಟ್ರಾವೆಲ್ ಸಮ್ ಡಿಸ್ಟೆನ್ಸ್ ಟು ವರ್ಕ್ ಆನ್ ಎ ರೆಗ್ಯುಲರ್ ಬೇಸಿಸ್ ಅಲ್ವಾ. ಮೆಟ್ರೋ ಟ್ರೈನ್ಸ್ ಅಂದರೆ ದ ಪರ್ಸನ್ ಹೂ ಟ್ರಾವೆಲ್ ಡಿಸ್ಟೆನ್ಸ್ ಟು ವರ್ಕ್ ರೆಗ್ಯುಲರ್ ಬೇಸಸ್. ಪ್ರತಿನಿತ್ಯ ಅವನು ಓಡಾಡ್ತಾನೇ ಇರ್ತಾನೆ, ಅವನ ಹತ್ರ ಓನ್ ವೆಹಿಕಲ್ ಇದ್ರೂ ಸೊ ಅವನು ಅದನ್ನು ಬಳಸ್ಬಿಟ್ಟು ಆ ಟ್ರಾನ್ಸ್ಪೋರ್ಟನ್ನು ಬಳಸಿ ಅವನು ಪ್ರತಿನಿತ್ಯದ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇರ್ತಾನೆ. So metro trains are commuter trains. Understood children? So these trains run within the city. ಈ ಟ್ರೈನ್ಸ್ ಎಲ್ಲ ವಿತಿನ್ ದ ಸಿಟಿ ಒಳಗೆ ಇರುತ್ತೆ. ನಾವಿವಾಗ ಹೆಂಗೆ ಸಿಟಿ ಬಸ್ಸನ್ನು ಕ್ಯಾಚ್ ಮಾಡಿಬಿಟ್ಟು ಮಾರ್ಕೆಟಿಂದ, ನಮ್ಮ ಏರಿಯಾಯಿಂದ ಮಾರ್ಕೆಟಿಗೆ ನಾವು ಮೂವ್ ಆಗ್ತೀವಲ್ವಾ. ಸೊ ಲೈಕ್ ದಟ್. ಆ್ಯಂಡ್ ಮುಂಬೈ ಆಲ್ಸೋ ಹ್ಯಾಸ್ ಅ ಡೆನ್ಸ್ ನೆಟ್ವರ್ಕ್ ಆಫ್ ಸಬ್ಬರ್ಬ್ಯಾನ್ ಟ್ರೈನ್ಸ್. ಸಬ್ಬರ್ಬ್ಯಾನ್ ಟ್ರೈನ್ಸ್ ಅಂತ ಹೇಳಿದ್ರೆ ಅಲ್ಲಿ ಮುಂಬೈಯಲ್ಲಿ ಒಂದು ಚೀಫ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅದು ಸಬ್ಬರ್ಬ್ಯಾನ್ ಟ್ರೈನ್ಸ್. ಅಂಡರ್ಸ್ಟುಡ್? ಆ್ಯಂಡ್ ಆಲ್ಸೋ ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 97 ದೇ ಆರ್ ಗಿವನ್ ಒನ್ ಇಂಡಿಯನ್ ಮೇಜರ್ ರೈಲ್ವೇಸ್ ಕೊಟ್ಟಿದ್ದಾರೆ ನೋಡಿ ಅಲ್ಲಿ. ಸೊ ದೇ ಹ್ಯಾವ್ ಗಿವನ್ ದ ಇಂಡಿಯನ್ ಮ್ಯಾಪ್ ಆ್ಯಂಡ್ ವಿತ್ ರೆಫರೆನ್ಸ್ ಟು ರೈಲ್ವೆ ದೇ ಹ್ಯಾವ್ ಟು ಆಲ್ಸೋ ಗಿವನ್ ಸಮ್ ಕಲರ್ಸ್. ಸೊ ಕಲರ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಸೆಂಟ್ರಲ್ ರೈಲ್ವೆಗೆ ಅಲ್ಲಿ ಗ್ರೀನ್ ಇನ್ ಕಲರಲ್ಲಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಅನದರ್ ಒನ್ ಈಸ್ಟರ್ನ್ ರೈಲ್ವೆ, ಲೈಕ್ ಈಸ್ಟರ್ನ್ ರೈಲ್ವೆ ಇಲ್ಲಿ ಸೆಂಟ್ರಲ್ ರೈಲ್ವೆ, ಈಸ್ಟರ್ನ್ ರೈಲ್ವೆ ಆ್ಯಂಡ್ ನಾರ್ತನ್ ರೈಲ್ವೆ. ಸೊ ದಿಸ್ ಈಸ್ ದ ನಾರ್ತ್ ಪಾರ್ಟ್, ನಾರ್ತನ್ ರೈಲ್ವೆ ಲೈಕ್ ದಟ್. ಆ್ಯಂಡ್ ವೆಸ್ಟರ್ನ್ ರೈಲ್ವೆ ದೇ ಮೆನ್ಷನ್ ಅ ಡಿಫ್ರೆಂಟ್ ಕಲರ್ಸ್. What it indicate railway according to different types of railways, it indicate colors mention ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ it indicate to different railways according to the direction. So direction ಅಂತ ಹೇಳಿದ್ರೆ ಇಲ್ಲಿ the four major direction north, south, east and west. ಸೊ ಈ ಡೈರೆಕ್ಷನನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಆ ರೈಲ್ವೆ ನೆಟ್ವರ್ಕನ್ನು ನೋಡೋದಾದರೆ ಈಸ್ಟರ್ನ್ ರೈಲ್ವೆ ಅಂತೇಳಿ ಕರಿತೀವಿ, ವೆಸ್ಟರ್ನ್ ರೈಲ್ವೆ ಅಂತ ಕರಿತೀವಿ, ಮತ್ತು ನಾರ್ತನ್ ರೈಲ್ವೆ ಆ್ಯಂಡ್ ಸದರ್ನ್ ರೈಲ್ವೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ದಿಸ್ ಈಸ್ ದ ರೈಲ್ವೆ ಟ್ರಾನ್ಸ್ಪೋರ್ಟ್. ಸೊ ನೆಕ್ಸ್ಟ್ ಟಾಪಿಕ್ means of another one means of transport system, airways. So an aeroplane, airways a fastest means of transport ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಅತಿ ವೇಗವಾಗಿ ನಾವು ಒಂದು ಪ್ಲೇಸಿಗೆ ರೀಚ್ ಆಗಬೇಕು ಅಂದರೆ ಅದು ಯಾವ ಒಂದು ಟ್ರಾನ್ಸ್ಪೋರ್ಟಿಂದ ಸಾಧ್ಯ ಅಂದರೆ ಏರ್ ಟ್ರಾನ್ಸ್ಪೋರ್ಟ್. ಆ್ಯಂಡ್ ಏರೋಪ್ಲೇನ್ ಈಸ್ ದ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಸೊ ಇಟ್ ಕನೆಕ್ಟ್ ಮೇಜರ್ ಸಿಟೀಸ್ and towns of India are connected by air.
ಸೊ ಏರೋಪ್ಲೇನ್ಸ್ ಅಂತ ಹೇಳಿದ್ರೆ ನಾವು ಯಾವಾಗಾದರೂ ನೋಡಿದ್ದೀವಲ್ವಾ, ಏರೋಪ್ಲೇನ್ಸ್ನ ನೋಡಿದ್ದೀವಿ. ಆ್ಯಂಡ್ ಏರೋಪ್ಲೇನ್ಸ್ ಟ್ರಾನ್ಸ್ಪೋರ್ಟ್ ಪೀಪಲ್ ಆ್ಯಂಡ್ ಗೂಡ್ಸ್. ಇದು ಸಹ ಪೀಪಲ್ ಮತ್ತು ಗೂಡ್ಸನ್ನು ಅದು ಕ್ಯಾರಿ ಮಾಡುತ್ತೆ. ಆ್ಯಂಡ್ ದೆ ಮೂವ್ ಟು ಡಿಫ್ರೆಂಟ್ ಪ್ಲೇಸಸ್. ಆ್ಯಂಡ್ ಎಸ್ಪೆಷಲಿ ನೀವಿಲ್ಲಿ ಗಮನ ಕೊಡಬೇಕು, ಎಸ್ಪೆಷಲಿ ಏರ್ ಟ್ರಾನ್ಸ್ಪೋರ್ಟ್ ಏನಕ್ಕೆ ತುಂಬ ಉಪಯೋಗಪ್ಪ ಅಂತ ಹೇಳಿದ್ರೆ, ಪೆರಿಷೇಬಲ್ ಅಂದರೆ ಬೇಗ ಹಾಳಾಗುವಂಥ ವಸ್ತುಗಳನ್ನು, ಫಾರ್ ಎಕ್ಸಾಂಪಲ್ ಫ್ರೆಶ್ ಫ್ರೂಟ್ಸ್ ಆಗಿರ್ಬೋದು, ಅಥವಾ ಫ್ಲವರ್ಸ್ ಆಗಿರ್ಬೋದು, ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು, ಅಥವಾ ಫುಡ್ ಪ್ರಾಡಕ್ಟ್ ಆರ್ ಮೆಡಿಸನ್ಸ್. ಸೊ ಈ ಗೂಡ್ಸನ್ನು ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ಸ್ ರೀಚ್ ಕ್ವಿಕ್ಲಿ, ಪ್ಲೇಸ್ ಟು ರೀಚ್ ಕ್ವಿಕ್ಲಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ಆಲ್ಸೋ ಮೇಲ್, ಸಂದೇಶ. ಮೇಲ್ ಅಂತ ಹೇಳಿದ್ರೆ ಸಂದೇಶ ಅಥವಾ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿಯನ್ನು, ಲೆಟರ್ಗಳನ್ನು ಅದು ಏನು ಮಾಡುತ್ತೆ, ಅದು ಈಸ್ ಸೆಂಟ್ ಬೈ ಏರೋಪ್ಲೇನ್ಸ್. ಸಂದೇಶ ಅಂತೇಳಿ ನಾವು ಕರಿತೀವಿ ಮೇಲ್. ಸೊ ಕೆಲವೊಂದು ಸರಿ ನಾವು ಮೇಲ್ ಅಂತ ಹೇಳಿದ್ರೆ ಇದಕ್ಕೂ ನೆಟ್ವರ್ಕ್ ಅಂದರೆ ಇಮೇಲಲ್ಲಿ ಕಳಿಸ್ಬೋದಲ್ವ ಫಾಸ್ಟಾಗಿ ಅಂತ ಅನ್ಕೋಬೋದು. ಬಟ್ ಕೆಲವೊಂದು ಸಂದೇಶಗಳನ್ನು ಅದು ನಾವು ರಿವೀಲ್ ಮಾಡೋ ಒಂದು ಇದು ಉದ್ದೇಶ ಇರೋದಿಲ್ಲ. ಕೆಲವೊಂದು ಸೀಕ್ರೆಟ್ ಮೇಂಟೈನ್ ಮಾಡೋವಂಥ ಇರುತ್ತೆ. ಸೊ ಅದನ್ನು ಏನು ಮಾಡ್ತಾರೆ, ಆ ಲೆಟರ್ಸ್ಗಳನ್ನು ಆ ಏರೋಪ್ಲೇನ್ಸಲ್ಲಿ ನಮಗೆ ತಲುಪಿಸ್ತಾರೆ ಅಲ್ವಾ. ಸೊ ದಟ್ ಈಸ್ ವೈ ಲೆಟರ್ಸ್ ಫ್ರಮ್ ಫಾರ್ ಆಫ್ ಪ್ಲೇಸಸ್ ಮೀನ್ಸ್ ರೀಚ್ ಕ್ವಿಕ್ಲಿ. ಯಾವ ಉದ್ದೇಶಕ್ಕೆ? ವೇಗವಾಗಿ ಅದು ಹೋಗಿ ತಲುಪಲಿ ಅನ್ನೋ ಒಂದು ಉದ್ದೇಶಕ್ಕೆ. ಆ್ಯಂಡ್ ಏರೋಪ್ಲೇನ್ಸ್ ಆ್ಯಂಡ್ ಹೆಲಿಕಾಪ್ಟರ್, ದೀಸ್ ಟೂ ದ ಇಂಪಾರ್ಟೆಂಟ್ ಮೀನ್ಸ್ ಆಫ್ ಏರ್ ಟ್ರಾನ್ಸ್ಪೋರ್ಟ್. ಏರ್ ಟ್ರಾನ್ಸ್ಪೋರ್ಟಲ್ಲಿ ಮತ್ತೆ ನಾವು ಎರಡು ವಿಧವಾಗಿರುವಂಥ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ನೋಡ್ತೀವಿ. ಒಂದು ಹೆಲಿಕಾಪ್ಟರ್ ಆ್ಯಂಡ್ ಅನದರ್ ಒನ್ ಈಸ್ ಏರೋಪ್ಲೇನ್. ಸೊ ಏರೋಪ್ಲೇನ್ ಆ್ಯಂಡ್ ಹೆಲಿಕಾಪ್ಟರ್ ಆರ್ ವೆರಿ ಯೂಸ್ಫುಲ್ ಟು ಡ್ಯೂರಿಂಗ್ ಫ್ಲಡ್ಸ್ ಆ್ಯಂಡ್ ಫೆಮೈನ್ಸ್. ಸೊ ಫ್ಲಡ್ಸ್ ಅಂತ ಹೇಳಿದ್ರೆ ಪ್ರವಾಹ, ಮತ್ತು ಫೆಮೈನ್ಸ್ ಅಂದರೆ ಕ್ಷಾಮ ಅಂತ ಹೇಳಿದ್ರೆ ಪ್ರವಾಹ, ಓವರ್ ಫ್ಲೋಯಿಂಗ್ ವಾಟರ್. ಸೊ ನ್ಯಾಚುರಲ್ ಡಿಸಾಸ್ಟರ್ಸ್, ಪ್ರಕೃತಿ ವಿಕೋಪ ಆದಾಗ, ಅಂದರೆ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಹೇಳಿದ್ರೆ ಇವಾಗ ನಾರ್ತ್ ಇಂಡಿಯಾದಲ್ಲಿ ಅಥವಾ ನಾರ್ತ್ ಕರ್ನಾಟಕದಲ್ಲಿ ನಾವು ಆಗಲೇ ನೋಡಿದ್ವಿ, ಟಿ ವಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ಓವರ್ ಫ್ಲೋಯಿಂಗ್ ವಾಟರ್, ಸೊ ಬಂದಾಗ ಹೆಲಿಕಾಪ್ಟರ್ಸ್ ಮತ್ತು ಏರೋಪ್ಲೇನ್ಸು ತುಂಬ ಉಪಯೋಗಕ್ಕೆ ಬರುತ್ತೆ. ಹೇಗೆ? ಹೌ? ಫಾರ್ ಎಕ್ಸಾಂಪಲ್, ದೇ ಆರ್ ಯೂಸ್ಡ್ ಟು ಡ್ರಾಪ್ ಫುಡ್ ಪಾಕೆಟ್ಸ್. ನಮಗೆ ನೀಡಿರುತ್ತೆ, ಫುಡ್ ನೀಡಿರುತ್ತೆ ಮತ್ತು ಮೆಡಿಸಿನ್ಸ್ ನೀಡಿರುತ್ತಲ್ವಾ. ಸೊ ಅದನ್ನು ಏನು ಮಾಡುತ್ತೆ, ಹೆಲಿಕಾಪ್ಟರ್ಸ್ ಮೂಲಕ ಮತ್ತು ಏರೋಪ್ಲೇನ್ಸ್ ಮೂಲಕ ಅದು ನಮಗೆ ತಲುಪಿಸುತ್ತೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ಆಲ್ಸೋ ದೇ ಸೇವ್ಡ್ ಪೀಪಲ್. ಜನಸಾಮಾನ್ಯರನ್ನು ಅದು ಕಾಪಾಡುವಂಥ ಕೆಲಸವನ್ನು ಮಾಡುತ್ತೆ ಅಲ್ವಾ. ಎಸ್. ಆ್ಯಂಡ್ ದೇ ಆಲ್ಸೋ ರೀಚ್ ಮೌಂಟೇನಿಯಸ್ ಆ್ಯಂಡ್ ಹಿಲ್ಲಿ ಏರಿಯಾಸ್ which are difficulty to reach by road sometimes. So some places it's a very difficulty to reach by road. So mountainous or hilly areas, ಆ ಒಂದು ಜಾಗಗಳಲ್ಲಿ ನಾವು ಬೈ ರೋಡಿಂದ ಹೋಗೋದಕ್ಕೆ ಸಾಧ್ಯ ಆಗ್ತಿರಲ್ಲ. ಸೊ ಅವಾಗ ನಾವು ಯಾವ ಒಂದು ಏರ್ ವೇಸಲ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಮ್ಟೈಮ್ಸ್ ಏರೋಪ್ಲೇನ್ ಆ್ಯಂಡ್ ಹೆಲಿಕಾಪ್ಟರ್ಸ್ ಆ್ಯಂಡ್ ಕೇಬಲ್ ಕಾರ್ಸ್. ಕೇಬಲ್ ಕಾರ್ ಅನ್ನಂದರೆ ಗೊತ್ತಾ? ಸೊ ಹ್ಯಾಂಗಾಗಿ ನಾವು ಅದ್ರ ಮೂಲಕ ಹೋಗಿ ಇನ್ನೊಂದು ಪ್ಲೇಸಿಗೆ ರೀಚ್ ಆಗ್ತೀವಿ. ನಾನು ನೋಡಿದ್ದೀರಾ ಅಂತ ಅನ್ಕೊತೀನಿ ಅಲ್ವಾ. ಎಸ್, ಕೇಬಲ್ ಕಾರ್ಸ್. ಫಾರ್ ಎಕ್ಸಾಂಪಲ್ ನೇಪಾಲ್. ಸೊ ಇಟ್ ವಿಲ್ ಕಮ್ ಹಿಯರ್ ನೇಪಾಲ್ ಆ್ಯಂಡ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಯಾಕೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ನೇಪಾಲ್ ಅಂದರೆ ಇಟ್ಸ್ ಅ ಸ್ನೋ ಕವರ್ಡ್ ಏರಿಯಾಸ್. ವಿ ಕಾಂಟ್ ಮೂವ್ ಆನ್ ದ ರೋಡ್ ಅಲ್ವಾ. ಇಟ್ಸ್ ಅ ವೆರಿ ಡಿಫಿಕಲ್ಟಿ ಟು ರೀಚ್ ಬೈ ರೋಡ್. ಅದಕ್ಕೆ ಏನು ಮಾಡ್ತಾರೆ, ಈ ಏರ್ ಟ್ರಾನ್ಸ್ಪೋರ್ಟ್, ಹೆಲಿಕಾಪ್ಟರ್ಸ್, ಏರೋಪ್ಲೇನ್ಸ್ ಆ್ಯಂಡ್ ಕೇಬಲ್ ಕಾರ್ಸ್. ಎಕ್ಸಾಂಪಲ್ ಹೇಳ್ತಾ ಇದ್ದೀನಲ್ವಾ, ಹೆಲಿಕಾಪ್ಟರ್ಸ್, ಏರೋಪ್ಲೇನ್ಸ್ ಆ್ಯಂಡ್ ಕೇಬಲ್ ಕಾರ್ಸನ್ನು ಯೂಸ್ ಮಾಡ್ತಾರೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಆ್ಯಂಡ್ ಆಲ್ಸೋ ಇನ್ ದ ಫಸ್ಟ್ 1853
the first train ran between Mumbai and Tain. Already I told you Mumbai is a capital of Maharashtra and Tain also city in Maharashtra. Understood? Tain ಅನ್ನೋದು ಸಹ ಒಂದು ಮಹಾರಾಷ್ಟ್ರ. ಈ ನಡುವೆ ಏನು ಫಸ್ಟ್ ಟ್ರೈನು ಮೂವ್ ಆಗಿದೆ, ರ್ಯಾನ್ ಬಿಟ್ವೀನ್ ಮುಂಬೈ ಆ್ಯಂಡ್ ಟೇನ್. ಸೊ ಫಾರ್ ಎ ಡಿಸ್ಟೆನ್ಸ್ ಆಫ್ 34 ಕಿಲೋಮೀಟರ್ಸ್. ನೋಡಿ ಎಷ್ಟೇ 34 ಕಿಲೋಮೀಟರ್ಸಲ್ಲಿ ಫಸ್ಟ್ ರ್ಯಾನ್ ಆಗಿದೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಏರ್ಲೈನ್ಸ್. ಸೊ ನಾವು ಏರ್ಲೈನ್ಸನ್ನು ನಾವು ನೋಡ್ಬೋದಲ್ವಾ. ಸೊ 2 ಟೈಪ್ಸ್ ಆಫ್ ಏರ್ಲೈನ್ಸನ್ನು ನಾವು ನೋಡ್ತೀವಿ. ಒನ್ ಈಸ್ ಗವರ್ನಮೆಂಟ್ ಏರ್ಲೈನ್ ಆ್ಯಂಡ್ ಪ್ರೈವೇಟ್ ಏರ್ಲೈನ್. So private airline, for example, Jet Airway and Indigo Airway and SpiceJet Airway, and government, and also we can call official airline. So official airline ge ಒಂದು example ಅನ್ನೋದಾದರೆ Air India. So official airline. So this is all about the airways. Understood? Now at the last, the means of transport, water transport. So before, first I forgot one main topic. So there are 6 international airport in India. So already in previous class already I written here on the board. ಸೊ ಅದನ್ನು ನೀವು ಬರ್ಕೊಂಡಿದ್ದೀರಾ ಅಂತಲೂ ಅನ್ಕೊತೀನಿ. ನೀವು ಆ ಪೇಜಸ್ ಎಲ್ಲೆಲ್ಲಿ ನಾನು ವರ್ಕ್ ಮಾಡಿಸಿರ್ತೀನೋ ಅದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಪೆನ್ಸಿಲಲ್ಲಿ ಅದನ್ನು ಕವರ್ ಮಾಡಿರಬೇಕು. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಮುಂಬೈ ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಡೆಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆ್ಯಂಡ್ ಕೋಲ್ಕತ್ತಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಆ್ಯಂಡ್ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್, and Amritsar. So Amritsar Shri Guru Ramadasaji International Airport, and the last one Thiruvananthapuram. So Thiruvananthapuram means that state Kerala. Understood? So Kerala. So Trivandrum International Airport. These are the main 6 international airport in India. Understood children? Yes. The last transport, waterways. So already we know that the transport is water transport is one of the cheapest ಅಂದರೆ ತುಂಬ ನಮಗೆ ಕಡಿಮೆ ದರದಲ್ಲಿ ನಾವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಮೂವ್ ಆಗಬೇಕು ಅಂದರೆ ತುಂಬ ಚೀಪೆಸ್ಟ್ ಆಗಿರುವಂಥ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದು ವಾಟರ್ ಟ್ರಾನ್ಸ್ಪೋರ್ಟ್. ಅಂಡರ್ಸ್ಟುಡ್? ಇಟ್ ಈಸ್ ವೆರಿ ಸೂಟೇಬಲ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಹೆವಿ ಆ್ಯಂಡ್ ಬಲ್ಕಿ ಗೂಡ್ಸ್. ಹೆವಿ ಅಂತ ಹೇಳಿದ್ರೆ ಭಾರವಾಗಿರೋ ಅಂಥದ್ದು, ಮತ್ತು ಬಲ್ಕಿ ಅಂತ ಹೇಳಿದ್ರೆ ತುಂಬ ಲಾರ್ಜ್ ಬಿಗ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಈ ಥರ ಗೂಡ್ಸ್ಗಳನ್ನು ನಾವು ಕ್ಯಾರಿ ಮಾಡ್ಬೋದು, ಶಿಫ್ಟ್ ಮಾಡ್ಬೋದು. ಆ್ಯಂಡ್ ವಿ ಕ್ಯಾನ್ ಸಿ 3 ಟೈಪ್ಸ್ ಆಫ್ ಶಿಪ್ಸ್. ಸೊ ಪ್ಯಾಸೆಂಜರ್ ಶಿಪ್ಸ್ ಆ್ಯಂಡ್ ಕಾರ್ಗೋ ಶಿಪ್ಸ್ ಆ್ಯಂಡ್ ಟ್ಯಾಂಕರ್ ಶಿಪ್ಸ್. ಸೊ ಪ್ಯಾಸೆಂಜರ್ ಶಿಪ್ಸ್ ಏನಪ್ಪ ಅದರ ಒಂದು ಕೆಲಸ ಏನು ಅಂದರೆ ಇಟ್ ಕ್ಯಾರಿ ಪೀಪಲ್. ಅಂಡರ್ಸ್ಟುಡ್? ಜನಸಾಮಾನ್ಯರನ್ನಷ್ಟೇ ಅದು ಕರ್ಕೊಂಡು ಹೋಗುತ್ತೆ. ಸೊ ವಿಚ್ ಶಿಪ್ ದಟ್? ಪ್ಯಾಸೆಂಜರ್ ಶಿಪ್. ಪ್ಯಾಸೆಂಜರ್ ಅಂದರೆ ಪ್ರಯಾಣಿಕರು. ಪ್ಯಾಸೆಂಜರ್ ಅಂದರೆ ನಿಮಗೆ ಗೊತ್ತು ಪ್ರಯಾಣಿಕರು. ಅಂಡರ್ಸ್ಟುಡ್? ಕಾರ್ಗೋ ಶಿಪ್ ಸ್ಪೆಷಲಿ ಓನ್ಲಿ ಗೂಡ್ಸ್, ಟ್ರಾನ್ಸ್ಪೋರ್ಟ್ ಗೂಡ್ಸ್, ವಸ್ತುಗಳನ್ನು ಮಾತ್ರ ತಗೊಂಡೋಗುತ್ತೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ವಸ್ತುಗಳನ್ನು ಮಾತ್ರ, ಅಂದರೆ ಅದು ಹೆವಿ ಅಥವಾ ಬಲ್ಕಿ, ಭಾರವಾಗಿರ್ಬೋದು ಅಥವಾ ತುಂಬ ಬಿಗ್ ಆಗಿರ್ಬೋದು. ಸೊ ಆ ವಸ್ತುಗಳನ್ನು ಮಾತ್ರ ಅದು ಕ್ಯಾರಿ ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಅನದರ್ ಒನ್ ಶಿಪ್, ಟ್ಯಾಂಕರ್ ಶಿಪ್. ಸೊ ಟ್ಯಾಂಕರ್ ಶಿಪ್ ಯೂಸ್ಡ್ ಟು ಟ್ರಾನ್ಸ್ಪೋರ್ಟ್ ಪೆಟ್ರೋಲಿಯಂ ಆ್ಯಂಡ್ ಆಯಿಲ್. ಸೊ ಟ್ಯಾಂಕರ್ ಅಂದರೆ ಗೊತ್ತು, ಕಂಟೈನರ್, ದೊಡ್ಡ ಟ್ಯಾಂಕರ್, ಅದರಲ್ಲಿ ಪೆಟ್ರೋಲ್ ಮತ್ತು ಲಿಕ್ವಿಡ್ ಫಾರ್ಮ್. ಸೊ ಪೆಟ್ರೋಲ್ ಆ್ಯಂಡ್ ಆಯಿಲನ್ನು ಮಾತ್ರ ಅದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅಂಡರ್ಸ್ಟುಡ್? ಸೊ ಇನ್ ಅವರ್ ಇಂಡಿಯಾ ದೇರ್ ಆರ್ 12 ಮೇಜರ್ ports are there and also 187. So 187 minor port. Ports means ಇಲ್ಲಿ ports ಅಂದರೆ ನೀವು ತಿಳ್ಕೋಬೇಕು
where the place where ships are landed, the place where ships are landed. Understood, children? Ports. In our India, 12 major ports and 187 minor portsಗಳನ್ನು ನಾವು ಹೊಂದಿದ್ದೀವಿ. Some of the major ports in our India, for example, so Kandla, Varanasi, Mumbai, Marmagaon and Visakhapatnam, Mangalore, Chennai and Tuticorin. Understood? So Mumbai airport is the very oldest and the very important port in our India, and Kandla very busiest port. Understood, children? So 12 ಮೇಜರ್ ಪೋರ್ಟ್ಸ್ಗಳನ್ನು ನೋಡ್ತೀವಿ ಮತ್ತು 187 ಮೈನರ್ ಪೋರ್ಟ್ಸ್ಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇನ್ ದ ಮಾಡರ್ನ್ ಶಿಪ್ಸ್ ಆಫರ್ ಕ್ಯಾರಿ ದೇರ್ ಕಾರ್ಗೋ. ಇಯರ್ ಕಾರ್ಗೋ ಅಂದರೆ ನೀವು ತುಂಬ ಈಸಿಯಾಗಿ ನೆನ್ಪಿಟ್ಕೋ, ಕಾರ್ಗೋ ಅಂತ ಹೇಳಿದ್ರೆ ಅದು ಗೂಡ್ಸನ್ನು ಮಾತ್ರ ಅದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅಂಡರ್ಸ್ಟುಡ್? ಆ್ಯಂಡ್ ಆಲ್ಸೋ ಮೇಜರ್ modern ships often carry their cargo in container. ಸೊ ಈ ಮಾಡರ್ನ್ ಶಿಪ್ಸ್ಗಳಲ್ಲಿ ಕಂಟೈನರ್ಸ್ಗಳನ್ನು ನೋಡ್ತೀವಿ. ಆದರೆ ಓಲ್ಡೆಸ್ಟ್ ವುಡನ್ ಶಿಪ್ಸ್ ಆಗಿರ್ಬೋದು ಅಥವಾ ಬೇರೆ ರೀತಿಯಾಗಿರುವಂಥ ಶಿಪ್ಸ್ ಕಂಟೈನರ್ಸ್ಗಳನ್ನು ನಾವು ನೋಡ್ತಾ ಇರಲಿಲ್ಲ. ಸೊ ಇದರಲ್ಲಿ ಕಂಟೈನರ್ಸ್ಗಳನ್ನು ಬಳಸ್ತಾರೆ ಅಲ್ವಾ. ಆ್ಯಂಡ್ ಸ್ಮಾಲ್ ಶಿಪ್ಸ್ ಕ್ಯಾರಿ ಪ್ಯಾಸೆಂಜರ್ಸ್ ಅಂದರೆ ಪ್ರಯಾಣಿಕರು ಅಂತ ಹೇಳಿದೆ ನಾನು ಆಗಲೇ. And also cargo from Mumbai to Goa, small state. So here now, so Goa. So Goa, Mumbai to Goa. So ಅದು ಎಲ್ಲಿಂದ ಇಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಫ್ರಮ್ ಮುಂಬೈ ಟು ಗೋವಾ, ಕೊಚ್ಚಿ ಹಿಯರ್ ಕೇರಳ. ಸೊ ಸ್ಟೂಡೆಂಟ್, ನಾನು ಎಲ್ಲಿ ಮೆನ್ಷನ್ ಮಾಡ್ತೀನೋ ಪ್ಲೇಸನ್ನ ನೀವಲ್ಲಿ ಯು ಹ್ಯಾವ್ ಟು ಲೊಕೇಟ್. ಓಕೆ. ಸೊ ಅಲ್ಲಿ ನೀವು ಒಂದು ರಫ್ ಆಗಿ ಇಂಡಿಯಾ ಮ್ಯಾಪನ್ನು ಯಾವಾಗಲೂ ಡ್ರಾ ಮಾಡಿಕೊಂಡು ಅಲ್ಲಿ ನಾನು ತೋರಿಸೋವಂಥ ಪ್ಲೇಸನ್ನ ನೀವಲ್ಲಿ ಲೊಕೇಟ್ ಮಾಡಬೇಕು. ಆವಾಗ ತುಂಬ ನಿಮ್ಮ ನೆನಪಲ್ಲಿ ಇರುತ್ತೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಕೊಚ್ಚಿ ಇನ್ ಕೇರಳ. ಓಕೆ. ಸೊ ಕೊಚ್ಚಿ ಟು ಲಕ್ಷದ್ವೀಪ್. ಸೊ ಲಕ್ಷದ್ವೀಪ್ ಐಲ್ಯಾಂಡ್ ಇದು ನಮ್ಮ ಇಂಡಿಯಾ ಅಂದರೆ. ಸೊ ಇಯರ್ ಬೇ ಆಫ್ ಬೆಂಗಾಲ್ ಆ್ಯಂಡ್ ಇಯರ್ ಅರಬಿಯನ್ ಸಿ. ಲಕ್ಷದ್ವೀಪ್ ಇಲ್ಲಿ ಬರುತ್ತೆ. ಅಂಡರ್ಸ್ಟುಡ್? ಸೊ ಈ ಕೊಚ್ಚಿ ನೋಡಿ, ಇದು ಕೋಸ್ಟಲ್ ಲೈನ್. ಸೊ ಕೋಸ್ಟಲ್ ಲೈನ್ ಅಂತ ಹೇಳಿದ್ರೆ ಕರಾವಳಿ ಪ್ರದೇಶದಲ್ಲೇ ನಮಗೆ ಬರೋದು ಪೋರ್ಟ್ಸ್ಗಳು. ಸೊ ಅದು ಒಳಗಡೆ ಬರಲ್ಲ. ಯಾಕೆ ಗೊತ್ತಾ? ಸೊ ಕರಾವಳಿ ಅಂದರೆ ದಿಸ್ ಇಸ್ ಲೊಕೇಟೆಡ್ ಅರಬಿಯನ್ ಸಿ ಆ್ಯಂಡ್ ಇಯರ್ ಬೇ ಆಫ್ ಬೆಂಗಾಲ್ ಆ್ಯಂಡ್ ಇಯರ್ ಇಂಡಿಯನ್ ಓಷನ್. ಬಾಟಮಲ್ಲಿ ಇಂಡಿಯನ್ ಓಷನನ್ನು ನೋಡ್ತೀವಿ. ಸೊ ಇಲ್ಲಿ ಸಹ ಪೋರ್ಟ್ಗಳನ್ನು ನಾವು ನೋಡೋದು, ಮೇಜರ್ ಪೋರ್ಟ್ಸ್ಗಳನ್ನು. ಅಂಡರ್ಸ್ಟುಡ್? ಎಸ್. ಸೊ ಕೊಚ್ಚಿ ಟು ಲಕ್ಷದ್ವೀಪ್. ಸೊ ಇಲ್ಲಿಂದ ಇಲ್ಲಿಗೆ ಅದು ಪೋರ್ಟ್ ಅಂದರೆ. ಸೊ ದಿಸ್ ಇಸ್ ಅ ಕೊಚ್ಚಿ ಟು ಲಕ್ಷದ್ವೀಪ್ ಆ್ಯಂಡ್ ಕೋಲ್ಕತ್ತಾ. ಆ್ಯಂಡ್ ಆಲ್ಸೋ ಕೋಲ್ಕತ್ತಾ. ಸಿಯರ್ ನಾನು ಮತ್ತೆ ಹಿಂಗೆ ಒಳಗಡೆ ಹೋಗಲ್ಲ. ಪೋರ್ಟ್ ಅಂದರೆ ನೆನ್ಪಿಟ್ಕೋಬೇಕು, ಕೋಸ್ಟಲ್ ಲೈನ್. ಸೊ ವೆಸ್ಟರ್ನ್ ಕೋಸ್ಟಲ್ ಲೈನ್ ಆ್ಯಂಡ್ ಈಸ್ಟರ್ನ್ ಕೋಸ್ಟಲ್ ಲೈನ್ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಬ್ರೀಫಾಗಿ ಇನ್ನೂ ಹೇಳ್ಕೊಡ್ತೀನಿ ನಿಮಗೆ. ಸೊ ವೆಸ್ಟ್ ಕೋಸ್ಟ್ ಲೈನ್ ಆ್ಯಂಡ್ ಈಸ್ಟ್ ಕೋಸ್ಟ್ ಲೈನ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ಕೊಚ್ಚಿ ಟು ಆಲ್ರೆಡಿ ಐ ಶೋನ್ ಕೊಚ್ಚಿ ಟು ಲಕ್ಷದ್ವೀಪ್ ಆ್ಯಂಡ್ ಕೊಚ್ಚಿ ಟು ಕೋಲ್ಕತ್ತಾ. ಅಂಡರ್ಸ್ಟುಡ್? ಸೊ ಕೋಲ್ಕತ್ತಾ and or Chennai to Andaman Island. Chennai, where it is? Chennai. So Andaman, this is also one island. So it's come here, Andaman and Nicobar Island. Here Lakshadweep Island. Understood? So Chennai to Andaman and Nicobar. Understood children? And also ಫಿಶರ್ಮನ್, ಮೀನು ಹಿಡಿಯುವಂಥ ಜನಗಳು. ಫಿಶರ್ಮನ್ ಮೀನುಗಾರಿಕೆ ಮಾಡುವಂಥವ್ರು. ಫಿಶರ್ಮ್ಯಾನ್ ಯೂಸ್ ಬೋಟ್ಸ್ ಆ್ಯಂಡ್ ಸ್ಮಾಲ್ ಶಿಪ್ಸ್ ಫಾರ್ ಫಿಶಿಂಗ್. ಅಂಡರ್ಸ್ಟುಡ್ ಚಿಲ್ಡ್ರನ್?
Yes, this is all about the summary of means of transport. Understood? Yes. So, in the next class, we will discuss about exercise questions. Understood, children? Yes. Thank you.